ಸಾರಥಿ ಸಿನಿಮಾ ಅಂತೂ ಸಕ್ಸಸ್ ಆಗಿದೆ. ಅದಕ್ಕಾಗಿ ದರ್ಶನ್ ಊರೂರು ಸುತ್ತಿ ಜನರಿಗೆ ಥ್ಯಾಂಕ್ಸ್ ಹೇಳಿದ್ರು. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಸಾರಥಿ ಚಿತ್ರದಲ್ಲಿ ದರ್ಶನ್ಗೆ ತಂದೆ ಪಾತ್ರದಲ್ಲಿ ಕಾಣಿಸಿಕೊಂಡಿರೋರು ತಮಿಳು ಸ್ಟಾರ್ ಶರತ್ ಕುಮಾರ್. ಸಿನಿಮಾ ರಿಲೀಸ್ ಆದ್ಮೇಲೆ ಶರತ್ ಕುಮಾರ್ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ರು. ನರ್ತಕಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿ ದೇವಿಗೆ ಪೂಜೆ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, 70ರ ದಶಕದಲ್ಲಿ ಬೆಂಗಳೂರಿನಲ್ಲಿ ವೃತ್ತಿ ಆರಂಭಿಸಿದ್ದನ್ನ ನೆನಪು ಮಾಡಿಕೊಂಡ್ರು. ಅದು ಅಪ್ಪಟ ಕನ್ನಡದಲ್ಲಿ. ಓಕೆ, ನಮಗೆಲ್ಲ ಗೊತ್ತಿರೋ ಹಾಗೆ ಸಾರಥಿ ಸಿನಿಮಾ ಯಶಸ್ವಿ ಪ್ರದರ್ಶನ ಈಗಾಗಲೇ ಕಾಣ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ದರ್ಶನ್ ಅವರ ಜೊತೆ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಶರತ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರೋದು ಸಹ ಎಲ್ರಿಗೂ ಗೊತ್ತಿದೆ. ಸೊ ಶರತ್ ಕುಮಾರ್ ಅವರು ಇವತ್ತು ನರ್ತಕಿ ಚಿತ್ರಮಂದಿರಕ್ಕೆ ಭೇಟಿಯಾಗಿದ್ದಾರೆ. ಸೊ ನಾವೀಗ ಶರತ್ ಕುಮಾರ್ ಅವ್ರ ಜೊತೆ ಇದ್ದೀವಿ. ಶರತ್ ಕುಮಾರ್ ಅವ್ರನ್ನ ಮಾತಾಡ್ಸೋಣ. ಸೊ ಅವ್ರಿಗೆ ಹೇಗಿತ್ತು ಸಿನಿಮಾದ ಅನುಭವ ಅನ್ನೋದನ್ನು ಅವರಿಂದ ಕೇಳೋಣ. ಸರ್, ಮೊದಲೇದಾಗಿ ನಿಮಗೆ ವೆಲ್ಕಮ್ ಟು ಬ್ಯಾಂಗ್ಳೂರ್. ಥ್ಯಾಂಕ್ ಯು. ಬ್ಯಾಂಗ್ಳೂರು ಹೊಸಲಲ್ಲ, ಆಲ್ರೆಡಿ ಬಿದ್ದಿದೆ. 1973 ಬಂದೆ, 83 ಹೋಗಿದೆ. ಆಮೇಲೆ ತಿರ್ಗಾ ಈ ಪಿಕ್ಚರ್ ಮೂಲ ಇಲ್ಲಿ ಬಂದಿದೆ. ಸೊ ಮೊದಲನೇದಾಗಿ ಸರ್, ಭಾಳ ವರ್ಷಗಳ ನಂತರ ನೀವು ಹೇಳಿದ್ರಿ, ಆವಾಗಲೇ ಹೇಳಿದ್ರಿ ಬೆಂಗಳೂರಿನಲ್ಲೇ ನಾನು ಬೆಳೆದಿದ್ದು ಅಂತೇಳಿ. ಸೊ ಆ ದಿನಗಳ ನೆನಪನ್ನು ಈಗ ಮಾಡ್ಕೊಳ್ಳೋದಾದರೆ ಹೇಗಿತ್ತು ಸರ್ ಅವಾಗ ನೀವು ಬ್ಯಾಂಗ್ಳೂರ್ಲಿದ್ದಂಥ ಸಂದರ್ಭ? ಅವಾಗಲೇ ಬ್ಯಾಂಗ್ಳೂರು ಇಷ್ಟು ಬಿಲ್ಡಿಂಗ್ಸು ಇಲ್ಲ. ಇಟ್ ವಾಸ್ ವೆರಿ ಕ್ವೈಟ್. ಗಾಡಿಗಳು ಇಷ್ಟಿಲ್ಲ. ಆ್ಯಂಡ್ ಐ ವಾಸ್ ಸೈಕ್ಲಿಂಗ್ ಥ್ರೂ ಔಟ್ ಬ್ಯಾಂಗ್ಳೂರ್ ಫ್ರೀಲಿ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಸೈಕಲ್ ನಾವು. ಸೊ ಎಲ್ಲ ಎವ್ರಿಥಿಂಗ್ ಹಸ್ ಚೇಂಜ್ಡ್. ಮೊದಲು ಇಲ್ಲಿ ಮನೆಗೆ ಪೇಪರ್ ಹಾಕ್ತಾ ಇದ್ರಿ ಸೈಕಲಲ್ಲಿ ಅಂತ ಹೇಳಿದ್ರಿ. ಆ ದಿನಗಳದ್ದು ಹೇಳಿ ಸರ್. ಅದೇ ವೆರಿ ಇಂಟ್ರೆಸ್ಟಿಂಗ್. ಬಿಕಾಸ್ ಗ್ರ್ಯಾಜುಯೇಟ್, ಐ ವಾಸ್ BSc ಮ್ಯಾಥಮೆಟಿಕ್ಸ್ ಗ್ರ್ಯಾಜುಯೇಟ್. ನನಗೆ ಫಸ್ಟ್ ಆಫರು ಸಿಕ್ಕಿತ್ತು, ಈ ಜಾಬ್ ಮಾಡೋಕ್ಕೆ ಸಿಕ್ಕಿತ್ತು. ಐ ವಾಸ್ ಬೇಸಿಕಲಿ ಜರ್ನಲಿಸ್ಟಿಕ್ ಟೆಂಡೆನ್ಸೀಸು ಇತ್ತು. ಸೊ ಐ ವಾಸ್ ರಿಪೋರ್ಟಿಂಗ್ ಫ್ರಮ್ ಬ್ಯಾಂಗ್ಳೂರು. ಇಲ್ಲಿಂದ ರಿಪೋರ್ಟಿಂಗ್ ಮಾಡ್ತಾ ಇದ್ದೇನೆ. ದೆನ್ ಐ ವಾಸ್ ಆಲ್ಸೋ ಟೇಕಿಂಗ್ ಅವರ್ ಸರ್ಕ್ಯುಲೇಷನ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಪೇಸ್ ಫಾರ್ ದ ನ್ಯೂಸ್ ಪೇಪರ್. ಸೈಕಲಲ್ಲಿ ಕಂಟೋನ್ಮೆಂಟ್ ಸ್ಟೇಷನಲ್ಲಿ ಪೇಪರು ಮೆಡ್ರಾಸಿಂದ ಬರುತ್ತೆ. ಬಂದ ತಕ್ಷಣ ಅಲ್ಲಿಂದ ಸೈಕಲಲ್ಲಿ ಪೇಪರ್ ಹಾಕ್ಕೊಂಡು ಅಲ್ಲಿಂದ ಶಾಪ್ಸ್ ಪೇಪರ್ ಹಾಕ್ಸೋದೇ ನನ್ನ ಫಸ್ಟ್ ಕೆಲಸ. ಸೊ ಕನ್ನಡದಲ್ಲಿ ಈಗ ಸಾರಥಿ ಸಿನಿಮಾ ದೊಡ್ಡ ಸಕ್ಸಸ್ ಆಗಿದೆ ಸರ್. ತುಂಬ ಬ್ಲಾಕ್ ಬಸ್ಟರ್ ಸಿನಿಮಾ ಇದೆ ಈಗ. ದರ್ಶನ್ ಮತ್ತು ನಿರ್ದೇಶಕ ದಿನಕರ್ ತೂಗುದೀಪ, ಒಟ್ಟಾರೆಯಾಗಿ ಇಡೀ ಸಿನಿಮಾದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗೆ ಅನಿಸಿತ್ತು? ಸೊ ಈ ಸಿನಿಮಾದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಆ್ಯಸ್ ಅ ಸ್ಟಾರ್ ಐ ಫೆಲ್ಟ್ ಐ ಶುಡ್ ಡೂ ಆಲ್ ದ ಮೂವೀಸ್ ಅಂದರೆ ಆಲ್ ಲ್ಯಾಂಗ್ವೇಜ್ ಫಿಲ್ಮ್ಸಲ್ಲಿ ಐ ವಾಂಟ್ ಟು ಆ್ಯಕ್ಟ್. ಸೊ ಅದು ಪೂರ್ತಿ ಆಯಿತು, ಸಾರಥಿತ್ತು. ಸರ್, ಕೊನೆಯದಾಗಿ ಕನ್ನಡ ನೀವು ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಚೆನ್ನಾಗಿ ಮಾತಾಡ್ತೀರಂತ ಖಂಡಿತವಾಗಲೂ ಕನ್ನಡ ಆಡಿಯನ್ಸ್ಗೆ ಗೊತ್ತಿರಲಿಲ್ಲ. ಸೊ ನೀವು ಚೆನ್ನೈನಲ್ಲಿದ್ದಂಥ ಸಂದರ್ಭದಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡೋದು, ಮನೆಯಲ್ಲಿರ್ಬೋದು ಅಥವಾ ಆಚೆ ಇರ್ಬೋದು, ನೋಡ್ತೀರಾ ಅಂತ? ಅಲ್ಲ, ಅಲ್ಲಿ ನೋಡೋಕ್ಕೆ ಕನ್ನಡ ಪಿಕ್ಚರಲ್ಲಿ ರಿಲೀಸ್ ಆಗಲಿಲ್ಲ, ಯಾವಾಗನೂ ಬರ್ತದೆ. ಬಟ್ ಇಲ್ಲಿ ದೊಡ್ಡ ಪಿಕ್ಚರ್ ಹಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಐ ರಿಂಗ್ ಅಪ್ ಮೈ ಫ್ರೆಂಡ್ಸ್, ಬ್ರಿಂಗ್ ದ ಪ್ರಿಂಟ್ ಓವರ್ ದೇರ್ ಆ್ಯಂಡ್ ಸಿ ದ ಫಿಲ್ಮ್. ಅಲ್ಲ, ಮನೇಲಿ ಯಾವುದಾದ್ರು DVD ತಂದು ಹಳೆ ಸಿನಿಮಾ? ಐ ಡೋಂಟ್ ಸಿ DVD. ಐ ಡೋಂಟ್ ಸಿ ಆಲ್ ದಿಸ್ ಪೈರೇಟೆಡ್ ಸೀರೀಸ್ ನೋಡಲ್ಲ. ಇನ್ ಹೌಸ್ ದೇ ಡೋಂಟ್ ಇವನ್ ಸಿ ಮೂವೀಸ್ ಲೈಕ್ ದಟ್. ಥ್ಯಾಂಕ್ ಯು ಸರ್. ಆದಷ್ಟು ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಸರ್. ಐ ಓನ್ಲಿ ವಿಶ್ ಥ್ಯಾಂಕ್ ದಿ ಎಂಟೈರ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಫಾರ್ accepting me as a star here in Karnataka. And I am also happy that I am here, and I also the fans in Karnataka ಅವರೆಲ್ಲ ಇಂಥ ಸಪೋರ್ಟ್ ಕೊಟ್ಟಿದ್ದಾರೆ ಈ ಪಿಕ್ಚರ್ಗೆ. ನನ್ನ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿ ಬಂದಿದ್ದೇನೆ ಎಲ್ಲ ಹೇಳಿದರು. ಸೊ ತುಂಬ ಸಂತೋಷ. ಆ್ಯಂಡ್ ಲೆಟ್ ದಿಸ್ ಕಂಟಿನ್ಯೂ ಬಿಕಾಸ್ ದೋ ವಿ ಮೇ ಬಿ ಫ್ರಮ್ ಕರ್ನಾಟಕ, ಕೇರಳ, ಆಂಧ್ರ, ತಮಿಳ್ನಾಡು ಆರ್ ಬಾಂಬೆ ಆರ್ ಬೆಂಗಾಲ್ ಆರ್ ಡೆಲ್ಲಿ, ವಿ ಆರ್ ಆಲ್ ಯುನೈಟೆಡ್ ಇನ್ ಒನ್ ನೇಮ್ ವಿಚ್ ಇಸ್ ಕಾಲ್ಡ್ India. So we have no barriers of caste, creed, religion or language. Let us keep up that as brothers of India. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಇದು ಶರತ್ ಕುಮಾರ್ ಅವರ ಮಾತು. ಅಚ್ಚುಕಟ್ಟಾಗಿ ಕನ್ನಡವನ್ನು ಮಾತಾಡ್ತಾರೆ ಅವರು. ಸೊ ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬಂದರೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಕಲಾವಿದರಿಗೆ ಯಾವುದೇ ಭಾಷೆಯ ಎಲ್ಲೇ ಇಲ್ಲ ಅನ್ನುವಂಥದ್ದು ಅವರ ಮಾತು. ಜೊತೆಗೆ ಅವರು ತಮ್ಮ ಏನು ಕಾಲೇಜು ದಿನಗಳಲ್ಲಿ ಇಲ್ಲಿ ಕೆಲಸ ಮಾಡಿದ್ದು ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಸೊ ಅವರು ಮತ್ತಷ್ಟು ಕನ್ನಡ ಸಿನಿಮಾಗಳಲ್ಲಿ ಮಾಡಲಿ ಅನ್ನೋದು ನಮ್ಮೆಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಅತಿಕ್ ಜೊತೆಗೆ ಅಶೋಕ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.